ಯತ್ರ ನಾರೈಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಯತ್ರ ತಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲ ಕ್ರಿಯಾ. ಈ ಒಂದು ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ಎಲ್ಲಿ ಸ್ತ್ರೀಯರಿಗೆ ನಾವು ಮರ್ಯಾದೆಯನ್ನ ಗೌರವವನ್ನ ಕೊಡ್ತೀವೋ ಅಲ್ಲಿ ದೇವರು ನೆಲೆಸಿರ್ತಾನೆ. ಹಾಗೆ ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುವುದಿಲ್ವೋ ಅಲ್ಲಿ ದೇವರು ನೆಲೆಸೋದಿಲ್ಲ. ಮತ್ತು ಆ ಒಂದು ಜಾಗದಲ್ಲಿ, ಆ ಒಂದು ಪ್ಲೇಸ್ ಅಲ್ಲಿ, ಆ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಆಚರಣೆಗಳು ನಡೆಯೋದಿಲ್ಲ ಅನ್ನೋದು ಈ ಒಂದು ಶ್ಲೋಕದ ಅರ್ಥ ಆಗಿರ್ತದ. ಹಾಗೆ ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ್ರಿ. ಸೊ ಇವತ್ತಿನ ತರಗತಿ ನೋಡೋದಕ್ಕಿಂತ ಮೊದಲು ಹಿಂದಿನ ತರಗತಿಯಲ್ಲಿ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಹಿಂದಿನ ತರಗತಿಯಲ್ಲಿ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಪೆದ್ದ ವಡಗೂರು ಶಾಸನದಲ್ಲಿ ಏನ್ ಹೇಳ್ತದ ಅಂತಂದ ಹೇಳಿ ನಾವೇನಪ್ಪಾ ಅಂತಂದ್ರ ನೋಡಿದ್ವಿ, ಹೌದಾ? ಪೆದ್ದ ವಡಗೂರು ಶಾಸನದ ಪ್ರಕಾರ ಏನ್ ಗೊತ್ತಾಗ್ತದಪ್ಪ ಅಂತಂದ್ರ, ಎಳವತ್ತು ಸಿಂಬಿಗೆ ಕದನದೊಳಗಡೆ ಯಾರಪ್ಪ ಅಂತಂದ್ರ ಚಿಕ್ಕಪ್ಪನಾದ ಮಂಗಳೇಶನನ್ನ ಇಮ್ಮಡಿ ಪುಲಿಕೇಶಿ ಸೋಲಿಸಿ ಸಿಂಹಾಸನವನ್ನೇರಿದ ಅಂತ ಏನಪ್ಪಾ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಸೊ ಇನ್ನು ಅದರ ಮುಂದಿನ ಭಾಗವನ್ನ ನಾವೇನಪ್ಪಾ ಅಂತಂದ್ರೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ವಿದ್ಯಾರ್ಥಿ ಮಿತ್ರರಿಗೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಹಾಗೆ ಇನ್ನು ಯಾರ್ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ರಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ್ರಿ. ಸೊ ಇವತ್ತಿನ ತರಗತಿಯ ಏನಪ್ಪಾ ಅಂತಂದ್ರೆ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಅವಾಗಲೇ ಹೇಳಿದೆ. ಯಾರಿಗೆ ಸಂಬಂಧಪಟ್ಟಿದ್ರಿ? ಇದು ಇಮ್ಮಡಿ ಪುಲಿಕೇಶಿಗೆ ಸಂಬಂಧಪಟ್ಟಿರುವಂತ ಬಾದಾಮಿ ಚಾಲುಕ್ಯರ ಒಂದು ಮನೆತನದಲ್ಲಿ ಏನಪ್ಪಾ ಅಂತಂದ್ರೆ ಪ್ರಸಿದ್ಧ ಅರಸ. ಬಾದಾಮಿ ಚಾಲುಕ್ಯರ ಒಂದು ಪ್ರಸಿದ್ಧ ಅರಸರಿವ. ಈತನ ತಂದೆ ಹೆಸರು ಏನಪ್ಪಾ ಅಂತಂದ್ರೆ ಕೀರ್ತಿವರ್ಮ. ಈತನ ತಂದೆ ಹೆಸರು ಕೀರ್ತಿವರ್ಮ. ಈ ಇಮ್ಮಡಿ ಪುಲಿಕೇಶಿ 1609 ಅಥವಾ 10 ಅಂದ್ರೆ ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ 609 ಅಂತದ, ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ 610 ಅಂತದ. ಸೊ 609-10 ಕಾಲಘಟ್ಟಗಳಿಂದ ಇವ 642ರವರೆಗೆ ಏನಪ್ಪಾ ಅಂತಂದ್ರ ಸಿಂಹಾಸನವನ್ನ ಆಳ್ವಿಕೆಯನ್ನ ಏನಪ್ಪಾ ಅಂದ್ರೆ ಮಾಡಿದಂತ ಒಬ್ಬ ಪ್ರಸಿದ್ಧ ದೊರೆಯಾಗಿರ್ತಾನೆ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇವನ ಕಾಲದೊಳಗಡೆ ಏನಾಗಿತ್ತಪ್ಪ ಅಂತಂದ್ರ, ಒಂದು ಏನಪ್ಪಾ ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರ ಒಂದು ಸ್ಥಾನ, ಬಾದಾಮಿ ಚಾಲುಕ್ಯರ ಒಂದು ಹೆಸರು ಇತಿಹಾಸದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗ್ತದ್ರಿ. ಬಾದಾಮಿ ಚಾಲುಕ್ಯರ ಅಂತದ್ ಗುರುತಿಸ್ಕೊಂಡಿರೋದೇ ಆಲ್ಮೋಸ್ಟ್ ಅಲ್ಲಿ ಈತನ ಕಾಲದಲ್ಲಿ, ಈತನ ಆಳ್ವಿಕೆಯಲ್ಲಿ, ಹೌದಾ? ಸೊ ಈತನ ಬಿರುದುಗಳನ್ನ ನಾವು ನೋಡ್ತಾ ಬಂದ್ರೆ ಏನಪ್ಪಾ ಅಂತಂದ್ರೆ ಬಿರುದುಗಳು ಯಾವ್ಯಾವ್ರಿ? ದಕ್ಷಿಣ ಪತೇಶ್ವರ, ಪೃಥ್ವಿವಲ್ಲಭ, ಪರಮೇಶ್ವರ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ, ಸಾಹಸ ರಸಿಕ, ತ್ರೈರಾಷ್ಟ್ರಾಧಿಪತಿ. ನೋಡ್ರಿ, ಇವನ ಒಂದು ಬಿರುದುಗಳನ್ನ ನೋಡಿದ್ರೆ ಅರ್ಥ ಆಗ್ತದ್ರಿ. ನೋಡ್ರಿ, ಸರ್ವೇ ಸಾಮಾನ್ಯವಾಗಿ ಒಬ್ಬ ರಾಜನ ಒಂದು ಬಿರುದುಗಳನ್ನ ನೋಡಿದಾಗ ಅವ ಎಷ್ಟು ಧೀರ ವೀರ ಶೂರ ಅದ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ್ರಿ. ನೋಡ್ರಿ ಎಷ್ಟು, ನೋಡ್ರಿ ಒಂದ್ ಎಷ್ಟು ಚಂದ ಏನ್ರಿ ಹೆಸರು. ನೋಡ್ರಿ, ದಕ್ಷಿಣ ಪತೇಶ್ವರ, ಪೃಥ್ವಿವಲ್ಲಭ, ಪರಮೇಶ್ವರ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ, ಸಾಹಸ ರಸಿಕ, ತ್ರೈರಾಷ್ಟ್ರಾಧಿಪತಿ, 3 ರಾಷ್ಟ್ರಗಳ ಅಧಿಪತಿ ಅವನು. ನೋಡ್ರಿ, ಈ ತರ ಒಂದಾದಂತ ಬಿರುದುಗಳನ್ನ ಹೊಂದಿದಂತ ಇವನ ಒಂದು ಇವು ಯಾವ ರೀತಿ ಇದ್ದ ಅನ್ನೋದನ್ನ ತೋರಿಸ್ಕೊಡ್ತದ. ಹೌದ್ರಿ, ಎಷ್ಟು ವೀರ ಶೂರ ಆಗಿದ್ದ ಅಂತ ತೋರಿಸ್ಕೊಡ್ತದ. ಸೊ ಇದು ಹೆಂಗ ಇವ್ನ ಎಷ್ಟು ವೀರ ಶೂರ ಆಗಿದ್ದ ಅಂತ ತಿಳ್ಕೊಬೇಕಪ್ಪ ಅಂದ್ರೆ ನಾವ್ ಏನ್ ನೋಡ್ಬೇಕು? ಸೈನಿಕ ಸಾಧನೆಗಳನ್ನ ನೋಡ್ಬೇಕ್ರಿ ನಾವು. ಏನ್ ನೋಡ್ಬೇಕು ನಾವು? ಸೈನಿಕ ಸಾಧನೆಗಳು ರೀ. ನೋಡ್ರಿ, ಇವ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಚಿಕ್ಕಪ್ಪ ಯಾರ್ರಿ? ಅವನ ಚಿಕ್ಕಪ್ಪ ಯಾರ್ರಿ? ಮಂಗಳೇಶ, ಹೌದಾ? ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನ ಕ್ರಿಸ್ತಶಕ 609 ಏನ್ ಮಾಡ್ತಾನಪ್ಪ ಅಂತಂದ್ರ ಎಳವತ್ತು ಸಿಂಬಿಗೆ ಕದನದಲ್ಲಿ ಸೋಲಿಸ್ತಾ ಅಂತ ನಾವು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ನೋಡ್ರಿ, ಮೊದಲ ಸೈನಿಕ ಸಾಧನೆ ರೀತಿ ಒಂದು ನೆನಪಿನಾಗ ಇಟ್ಟುವರಿ. ಯಾವ್ದ್ರಿ ಕದನ ಇದು? ಎಳವತ್ತು ಸಿಂಬಿಗೆ ಕದನ. ಬಹಳ ಇಂಪಾರ್ಟೆಂಟ್ ರೀ. ಇವನ ಒಂದು ಏನಪ್ಪಾ ಅಂತಂದ್ರೆ ಈ ಸೈನಿಕ ಸಾಧನೆಗಳನ್ನ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ಸೊ ದಯವಿಟ್ಟು ಏನಪ್ಪಾ ಅಂತ ಗಮನವಿಟ್ಟು ಕೇಳ್ರಿ ಕ್ಲಾಸ್ ಅನ್ನ ಕೊನೆವರೆಗೂ ನೋಡ್ರಿ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ ಒಂದು. ಯಾಕಂತಂದ್ರ ರಾಜ್ಯ ಸರ್ಕಾರದ ಯಾವುದೇ ಒಂದು ನೋಟಿಫಿಕೇಶನ್, ಯಾವುದೇ ಒಂದು ಏನಪ್ಪಾ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನೀವು ತಗೊಂಡ್ರಿ ಅಂತಂದ್ರ ಎಲ್ಲದರಲ್ಲೂ ಏನಪ್ಪಾ ಅಂತಂದ್ರ ಇವನ ಬಗ್ಗೆ ಒಂದು ಕ್ವಶನ್ ಅವ್ರು ಕೇಳಿರ್ತಾರ, ಕೇಳೋ ಚಾನ್ಸಸ್ ಬಹಳ ಇರ್ತದ. ಸೊ ದಯವಿಟ್ಟು ಅದಕ್ಕೆ ನೀವೇನಪ್ಪಾ ಅಂದ್ರ ಈ ಸೈನಿಕ ಸಾಧನೆಗಳನ್ನ ನೋಡ್ರಿ. ಅಷ್ಟೇ ಅಲ್ಲರಿ, ಇವನ ಸಾಮಂತರಾದ ಏನಪ್ಪಾ ಅಂದ್ರೆ ರಾಷ್ಟ್ರಕೂಟ, ಅಷ್ಟಾಯಿಕ ಮತ್ತು ಗೋವಿಂದರು ಸೇರಿ ಇವನ ಸಾಮಂತರು. ಇವರೆಲ್ಲಾರು ಏನಪ್ಪಾ ಅಂತಂದ್ರ ಬಾದಾಮಿ ಚಾಲುಕ್ಯರ ಸಾಮಂತರು ಇವರು. ರಾಷ್ಟ್ರಕೂಟರು, ಆಮೇಲೆ ಅಷ್ಟಾಯಿಕ ಮತ್ತು ಗೋವಿಂದರು, ಇವರು 3 ಜನ ಏನಪ್ಪಾ ಅಂತಂದ್ರ ಇವನ ಸಾಮಂತರು. ಇವ್ರು 3 ಜನ ಒಂದಾಗಿ ಇವರ ಮೇಲೆ ದಾಳಿ ಮಾಡ್ತಾರ್ರಿ. ಸೇರಿ ಮಾಡಿ ದಾಳಿ ಮಾಡಿದಾಗ ಇವರನ್ನ ಏನಪ್ಪಾ ಅಂತಂದ್ರ ಈ ಇಮ್ಮಡಿ ಪುಲಿಕೇಶಿ ಭೀಮಾ ನದಿ ತೀರದೊಳಗಡೆ ಸೋಲಿಸ್ತಾನ್ರಿ. 3 ಜನರನ್ನ ಬರುವಂತಹ ಒಂದು ದಾಳಿ ಬಂದಂತ ಒಂದು ಸೈನ್ಯವನ್ನ ಭೀಮಾ ನದಿ ತೀರದಲ್ಲಿ ಏನಪ್ಪಾ ಅಂತಂದ್ರೆ ಈತ ಸೋಲಿಸ್ತಾನೆ. ಭೀಮಾ ನದಿ ತೀರ ಅಂತಂದ್ರೆ ನಿಮ್ದ ನೆನಪು ಮಾಡ್ಕೊಂಡ್ಬಿಡ್ರಿ. ಇದೇನಪ್ಪಾ ಅಂತಂದ್ರೆ ಇಂದಿನ ಬಿಜಾಪುರ ಡಿಸ್ಟಿಕ್ ಒಳಗಡೆ ಇತ್ತು ಭೀಮಾ ನದಿ. ಅಂದ್ರೆ ಅವನ ಒಂದು ಸಾಮ್ರಾಜ್ಯ ಭೀಮಾ ನದಿವರೆಗೂ ಹಬ್ಬಿತ್ತು ಅನ್ನೋದು ನಮ್ಗೆ ತಿಳಿದು ಬರ್ತದ. ಅಷ್ಟೇ ಅಲ್ಲ, ಈತ ಏನಪ್ಪಾ ಅಂತಂದ್ರ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಕೈಗೊಳ್ತಾನ್ರಿ.
ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಕೈಗೊಂಡ ಈ ಬನವಾಸಿ ಕದಂಬರಾಗಿರ್ಬೋದು, ಅಳುಪರಾಗಿರ್ಬೋದು ಮತ್ತು ಕೊಂಕಣದ ಮೋರಿಯಾರನ್ನ ಏನಪ್ಪಾ ಅಂತಂದ್ರ ಸೋಲಿಸ್ತಾನಂತ್ರಿ. ನೋಡ್ರಿ, ದಕ್ಷಿಣ ಭಾರತ ರೀ, ಕೆಳಗಡೆ ಬರುವಂತಹ ಬನವಾಸಿ ಕದಂಬರು, ಅಳುಪರು ಮತ್ತು ಕೊಂಕಣದ ಮೋರಿಯಾರನ್ನ ಏನಪ್ಪಾ ಅಂತಂದ್ರೆ ಈತ ಏನ್ ಮಾಡ್ತಾನಂತಂದ್ರೆ ಸೋಲಿಸ್ತಾನ್ರಿ. ಅಷ್ಟೇ ಅಲ್ಲ, ಪಲ್ಲವ ಸಾಮ್ರಾಜ್ಯದ ಇವರ ಒಂದು ಸರಿಕಾಲಿನಲ್ಲಿ ಅಂದ್ರೆ ಸಮಕಾಲಿನಲ್ಲಿರುವಂತಹ ಇನ್ನೊಂದು ಸಾಮ್ರಾಜ್ಯ, ಬೃಹತ್ ಸಾಮ್ರಾಜ್ಯ ಪಲ್ಲವ ಸಾಮ್ರಾಜ್ಯದ ದೊರೆಯಾದಂತಹ ಮಹೇಂದ್ರವರ್ಮನನ್ನ ಈತ ಏನ್ ಮಾಡ್ತಾನಪ್ಪಾ ಅಂದ್ರ ಪುಲ್ಲಲೂರು ಕದನದೊಳಗಡೆ ಸೋಲಿಸ್ತಾನೆ. ಪುಲ್ಲಲೂರು ಕದನದೊಳಗಡೆ ಈತ ಏನ್ ಮಾಡ್ತಾನಪ್ಪಾ ಅಂದ್ರೆ ಇವ್ರನ್ನ ಸೋಲಿಸ್ತಾನೆ. ಅಷ್ಟೇ ಅಲ್ಲದೆ ಈತ ಏನಪ್ಪಾ ಅಂತಂದ್ರ ಗುಜರಾತ್ನ ಲಾಟರನ್ನ, ಗುರ್ಜರರನ್ನ, ಆಮೇಲೆ ಮಾಳ್ವಾ ಅವರನ್ನ ಸೋಲಿಸಿ ಏನ್ ಮಾಡ್ತಾನಪ್ಪಾ ಅಂತಂದ್ರ ಗುಜರಾತ್ನ ವಶಪಡಿಸ್ಕೊಂತಾನೆ. ಅಷ್ಟೇ ಅಲ್ಲ, ಈ ಒಂದು ಗುಜರಾತ್ಗೆ ಏನಪ್ಪಾ ಅಂತಂದ್ರ ತನ್ನ ಸಹೋದರರಾದ ಧಾರಾಸಿಂಹ ಮತ್ತು ಜಯಸಿಂಗರನ್ನ ಇಬ್ಬರನ್ನು ಏನಪ್ಪಾ ಅಂತಂದ್ರ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡ್ತಾನ. ಅದರ ಜೊತೆಗೆ ಈತ ಏನಪ್ಪಾ ಅಂತಂದ್ರ ಗುಜರಾತ್, ಮಹಾರಾಷ್ಟ್ರ ಮತ್ತು ಕೊಂಕಣ್ ಪ್ರದೇಶವನ್ನ ವಶಪಡಿಸ್ಕೊಂಡಿದ್ದಕ್ಕೆ ಇವನಿಗೆ ಏನಂತ ಬಿರುದು ಬರ್ತದ್ರಿ? ತ್ರೈರಾಷ್ಟ್ರಾಧಿಪತಿ ಅನ್ನೋ ಒಂದ್ ಏನಪ್ಪಾ ಅಂತಂದ್ರ ಬಿರುದು ಬರ್ತದ. ಬಿರುದು ಬರ್ತದ. ಇವ್ ನಂತರ ಇವನ ಒಂದು ಏನಪ್ಪಾ ಅಂತಂದ್ರೆ ಶೌರ್ಯವನ್ನ ನೋಡಿದ್ರೆ, ಇವನ ಒಂದು ಶಕ್ತಿಶಾಲಿ, ಇವನ ಒಂದು ಏನಪ್ಪಾ ಅಂದ್ರೆ ಪವರ್ ಅನ್ನ ನಾವು ನೋಡ್ಬೇಕು ಅಂತಂದ್ರ ಇವನ ಕಾಲದಲ್ಲಿ ಆದಂತ ಒಂದು ಏನಪ್ಪಾ ಅಂತಂದ್ರೆ ಬಹಳ ಸ್ಟ್ರಾಂಗ್ ಆಗಿ, ಬಹಳ ಒಂದು ಕ್ರೂರ, ಒಂದು ದೊಡ್ಡ ಬೃಹತ್ ಆದಂತ ಒಂದು ಯುದ್ಧ ಯಾವ್ದಪ್ಪಾ ಅಂತಂದ್ರ ನರ್ಮದಾ ನದಿ ಕದನ ರೀ. ಯಾರ್ಯಾರ ನಡುವೆ ನಡಿತೈತ್ರಿ ಇದ ನರ್ಮದಾ ನದಿ ಕಾಳಗ ರೀ? ಯಾರ ನಡುವೆ ರೀ? ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನ ವರ್ಸಸ್ ಯಾರ್ರಿ? ಪುಲಕೇಶಿ, ಇಮ್ಮಡಿ ಪುಲಕೇಶಿ ರೀ. ನರ್ಮದಾ ನದಿ ಕಾಳಗ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ಏನಪ್ಪಾ ಅಂತಂದ್ರ ಸ್ಟಾರ್ಟಿಂಗ್ ಅಲ್ಲಿ ಹೋರಾಟ ನಡೀತದ್ರಿ. ಈ ಒಂದು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ಏನಪ್ಪಾ ಅಂತಂದ್ರ ನರ್ಮದಾ ನದಿಯ ತೀರದಲ್ಲಿ ಏನಾಗ್ತದಪ್ಪ ಅಂತಂದ್ರ ಈ ನರ್ಮದಾ ನದಿ ಕಾಳಗ ನಡೀತೈತಿ. ಸೊ ಈ ಪುಲಕೇಶಿಯ ಸೈನ್ಯವನ್ನ ನೋಡಿದಂತ ಹರ್ಷವರ್ಧನಿಗೆ ಬಿರುದು ಏನಿರ್ತದ? ಉತ್ತರ ಪತದೀಶ್ವರನಾದಂತ ಹರ್ಷವರ್ಧನನು ದಕ್ಷಿಣ ಪತದೀಶ್ವರಾದಂತ ಇಮ್ಮಡಿಯ ಪುಲಕೇಶಿಯ ಮೇಲೆ ಏನಪ್ಪಾ ಅಂತಂದ್ರೆ ಯುದ್ಧವನ್ನ ಸಾರ್ತಾನೆ. ಎಲ್ಲಿ? ನರ್ಮದಾ ನದಿ ಕಾಳಗದಲ್ಲಿ ಯುದ್ಧವನ್ನ ಸಾರ್ತಾನ ರೀ. ಇಮ್ಮಡಿ ಪುಲಕೇಶಿ ತನ್ನ ಸೈನ್ಯಕ್ಕೆ ಕರ್ನಾಟಕ ಬಲ ಅಂತಂದೇಳಿ ಏನಪ್ಪಾ ಅಂತಂದ್ರ ಹೆಸರನ್ನ ಇಟ್ಕೊಂತಾನ್ರಿ, ಕರ್ನಾಟಕ ಬಲ ಅಂತಂದೇಳಿ. ಒಂದು ಕಡೆಯಿಂದ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಯ ಏನಪ್ಪಾ ಅಂತಂದ್ರ ಸೈನ್ಯವನ್ನ ನೋಡ್ಬೇಕಾದಾಗ ಹರ್ಷವರ್ಧನಿಗೆ ಇಮ್ಮಡಿ ಪುಲಕೇಶಿ ಸೈನ್ಯ ನೋಡಿ ಕಂಗಾಲಾಗ್ತಾನ್ರಿ, ಫುಲ್ ಆಶ್ಚರ್ಯ ಆಗ್ತದ. ಯಾಕಂದ್ರೆ ಅಷ್ಟು ದೊಡ್ಡ ಸೈನ್ಯ ಅಂದ್ರ ಆ ರೀತಿ ಸೈನ್ಯ ಬರ್ತಿರ್ತದ ಒಂದ್. ಸೊ ಇವರಿಬ್ಬರಿಗೂ ಏನಪ್ಪಾ ಅಂದ್ರ ಘೋರ ಯುದ್ಧ, ನರ್ಮದಾ ನದಿ ತೀರದಲ್ಲಿ ಘೋರ ಯುದ್ಧ ಆಗ್ತದ. ಘೋರ ಯುದ್ಧ ಆದಾಗ ಸೊ ಈ ಹರ್ಷವರ್ಧನ ಘೋರ ಯುದ್ಧ ಆಗೋಕಿನ ಮೊದ್ಲು ಹರ್ಷವರ್ಧನ ಅವನಿಗೆ ಏನಪ್ಪಾ ಅಂತಂದ್ರ ನಾವ್ ಒಂದ್ ಏನಪ್ಪಾ ಅಂತಂದ್ರ ಒಂದು ಸಂಧಾನ ಮಾಡ್ಕೊಳ್ಳೋನು ಅಂತ ಹೇಳ್ತಾನ್ರಿ. ಫಸ್ಟಿಗೆ ಅವ್ನ್ ಸಂಧಾನ ಮಾಡ್ಕೊಳ್ಳೋನು ಅಂತ ಒಂದ್ ಲೆಟರ್ ಬರೀತಾನ್ರಿ ಹರ್ಷವರ್ಧನ. ಆ ಲೆಟರ್ ಬರೆದಾಗ ಅದಕ್ಕೆ ಪುಲಕೇಶಿ, ಇಮ್ಮಡಿ ಪುಲಕೇಶಿ, ನಮ್ಮ ಕರ್ನಾಟಕದ ಇಮ್ಮಡಿ ಪುಲಕೇಶಿ ಹೇಳ್ತಾನ್ರಿ, ಸೊ ಯಾವ ಲೆಟರ್ ಬರ್ದಿಲ್ಲ, ಏನ್ ಅಂದ್ರೆ ಸಂಧಾನ ಏನ್ ಬೇಡ, ಏನೋ ಇದ್ರು ವಿಚಾರ ಮಾಡ್ಕೊಳ್ಳೋದಾದ್ರು ಯುದ್ಧ ಭೂಮಿಯಲ್ಲೇ ನಾವು ವಿಚಾರ ಮಾಡ್ಕೊಳ್ಳೋನು ಬಾ ಅಂತಂದ ಹೇಳಿದಾಗ ಅವಾಗ ಹರ್ಷವರ್ಧನ್ಗೆ ಮತ್ತೆ ಇಮ್ಮಡಿ ಪುಲಕೇಶಿಗೆ ಏನಪ್ಪಾ ಅಂತಂದ್ರ 630 ಏನಾಗ್ತದಪ್ಪ ಅಂತಂದ್ರ ಕ್ರಿಸ್ತಶಕ 630 ಸೊ ಇಲ್ಲಿ ನರ್ಮದಾ ನದಿ ದಡದೊಳಗೆ ಏನಾಗ್ತದಪ್ಪ ಅಂದ್ರೆ ಒಂದು ಯುದ್ಧ ಆಗ್ತದ. ಸೊ ಈ ಯುದ್ಧದೊಳಗಡೆ ಏನಾಗ್ತದಪ್ಪ ಅಂತಂದ್ರ ಈ ಯುದ್ಧದೊಳಗಡೆ ಹರ್ಷವರ್ಧನ ಮೊದಲಿಗೆ ಪ್ರಾರಂಭದಲ್ಲಿ ಹರ್ಷವರ್ಧನ ಏನಾಗ್ತಾರಪ್ಪ ಅಂತಂದ್ರ ಸೋಲನ್ನ ಅನುಭವಿಸ್ತಾ ಇರ್ತಾನ್ರಿ. ಅಂದ್ರ ಅವೆಲ್ಲೋ ಲೂಸ್ ಆಗ್ತೈತಿ, ನಾನು ಯುದ್ಧ ಕಳ್ಕೊಂತೀನಿ ಅನ್ನೋ ಒಂದು ಭಯ ಯಾರಿಗೆ ಬರ್ತದಪ್ಪ ಅಂತಂದ್ರ ಹರ್ಷವರ್ಧನಿಗೆ ಬರ್ತದ್ರಿ. ಹರ್ಷವರ್ಧನಿಗೆ ಬರ್ತದ. ಸೊ ಅವಾಗ ಆತ ಹರ್ಷವರ್ಧನ ಮತ್ತ ಇನ್ನೊಂದು ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾನ್ರಿ. ಅದೇ ಯಾವ್ದಪ್ಪ ಅಂತಂದ್ರ ನರ್ಮದಾ ನದಿ ಒಪ್ಪಂದ ರೀ. ನರ್ಮದಾ ನದಿ ಒಪ್ಪಂದ ರೀ. ಯಾವಾಗ್ರಿ? 634 ಏನಪ್ಪಾ ಅಂತಂದ್ರ ನರ್ಮದಾ ನದಿ ಒಪ್ಪಂದವನ್ನ ಮಾಡ್ಕೊಂತಾನ್ರಿ. ಅದಕ್ಕ ನರ್ಮದಾ ನದಿ ಒಪ್ಪಂದವನ್ನ ಕಳಿಸ್ತಾನೆ. ಆ ಒಪ್ಪಂದಕ್ಕೆ ಏನಪ್ಪಾ ಅಂತಂದ್ರ ನಮ್ಮ ಇಮ್ಮಡಿ ಪುಲಕೇಶಿ ಒಪ್ಕೊಂತಾನ್ರಿ. ಈ ಒಪ್ಪಂದದ ಪ್ರಕಾರ ಹರ್ಷವರ್ಧನ ಏನ್ ಹೇಳ್ತಾನಪ್ಪ ಅಂತಂದ್ರ ಈ ಒಪ್ಪಂದದ ಪ್ರಕಾರ ನಾನು ಉತ್ತರದಲ್ಲಿನೇ ಇರ್ತೀನಿ. ಹರ್ಷವರ್ಧನ ಏನ್ ಹೇಳ್ತಾನ್ರಿ? ಅವ ಉತ್ತರದಲ್ಲಿನೇ ಇರ್ತಾನಂತೆ, ದಕ್ಷಿಣಕ್ಕೆ ಬರೋದಿಲ್ಲ ಅಂತವ. ಅವ ಏನ್ ಹೇಳ್ತಾನಪ್ಪ ಅಂದ್ರೆ ಹರ್ಷವರ್ಧನ, ನಾವು ಉತ್ತರದಲ್ಲಿಯೇ ಇರ್ತೀನಿ, ದಕ್ಷಿಣಕ್ಕೆ ಬರುವುದಿಲ್ಲ, ನಾನ್ ದಕ್ಷಿಣಕ್ಕೆ ಬರುದಿಲ್ಲ ಅಂತ ಒಪ್ಕೊಂತಾನ. ಅವಾಗ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನಪ್ಪ ಅಂತಂದ್ರ ಆಯ್ತ ನೀವು ಉತ್ತರದಲ್ಲಿ ನಾನ್ ದಕ್ಷಿಣದಲ್ಲಿನೇ ಇರ್ತೀನಿ, ನಾನು ಉತ್ತರಕ್ಕೆ ಬರುದಿಲ್ಲ ಅಂತಂದೇಳಿ ಏನ್ ಮಾಡ್ತಾನಪ್ಪ ಅಂತಂದ್ರ ನಮ್ಮ ಇಮ್ಮಡಿ ಪುಲಕೇಶಿ ಒಪ್ಕೊಂತಾನೆ.
ನಾವು ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನಪ್ಪ ಅಂತಂದ್ರ ಒಪ್ಕೊಂತಾನೆ. ಸೊ ಈ ಒಪ್ಕೊಂಡ ನಂತರ ಇಮ್ಮಡಿ ಪುಲಿಕೇಶಿಗೆ ಒಂದು ಬಿರುದು ಬರ್ತದ, ಅದೇ ಏನಪ್ಪಾ ಅಂತಂದ್ರ ಪರಮೇಶ್ವರ. ಅದೇ ಏನಪ್ಪಾ ಅಂತಂದ್ರ ಪರಮೇಶ್ವರ. ಬಹಳ ಇಂಪಾರ್ಟೆಂಟ್ ರೀ ಇದು. ಪರಮೇಶ್ವರ ಅನ್ನೋ ಒಂದು ಏನಪ್ಪಾ ಅಂತಂದ್ರೆ ಬಿರುದನ್ನ ಪಡ್ಕೊಂತಾನ್ರಿ. ಅಂದ್ರೆ ಉತ್ತರ ಪತದೀಶ್ವರನಾದಂತಹ ಹರ್ಷವರ್ಧನನು ಅವ ಸೋಲ್ತೀನಿ ಅಂತಂದೇಳಿ ಒಪ್ಪಂದಕ್ಕ ಬರ್ತಾನ. ಆ ಒಪ್ಪಂದವನ್ನ ಒಪ್ಕೊಂಡಂತಹ ಪುಲಕೇಶಿ, ದಕ್ಷಿಣ ಪತದೀಶ್ವರನಾದಂತಹ ಪುಲಕೇಶಿ ಮುಂದೆ ಏನಾಗ್ತಾನಪ್ಪ ಅಂದ್ರ ಪರಮೇಶ್ವರ ಆಗ್ತಾನ್ರಿ. ಒಂದ್ ವೇಳೆ ಒಪ್ಕೊಂಡಿದ್ದಿಲ್ಲ ಅಂತಂದ್ರು ಏನಪ್ಪಾ ಅಂದ್ರೆ ಇಮ್ಮಡಿ ಪುಲಕೇಶಿ ಆ ಯುದ್ಧವನ್ನ ಗೆಲ್ತಿದ್ನೇನೋ ಗೊತ್ತಿಲ್ಲ, ಪ್ರಾಯಶಃ ಗೆಲ್ತಿದ್ದ ಕಾಣ್ತದ. ಅದಕ್ಕಾಗಿ ಅವನು ಏನಪ್ಪಾ ಅಂತಂದ್ರ ಮುಂದೆ ಅವನಿಗೆ ಏನಂತ ಬಿರುದು ಕೊಡ್ತಾರ್ರಿ, ಪರಮೇಶ್ವರ ಅಂತಂದ ಹೇಳಿ ಏನಪ್ಪಾ ಅಂತಂದ್ರ ಅವನಿಗೆ ಬಿರುದು ಕೊಡ್ತಾರ. ಅವನಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಬಿರುದನ್ನ ಕೊಡ್ತಾರ. ಆದರೆ ಇಲ್ಲಿ ಇತಿಹಾಸದಲ್ಲಿ ಏನಾಗತ್ತದಪ್ಪ ಅಂತಂದ್ರ ಈ ಹರ್ಷವರ್ಧನನ ಕಾಲದೊಳಗ ಒಬ್ಬ ಕವಿ ಬರ್ತಾನ್ರಿ. ಹರ್ಷವರ್ಧನ ಕಾಲದ ಏನಪ್ಪಾ ಅಂತಂದ್ರ ಒಬ್ಬ ಕವಿ ಬರ್ತಾನ್ರಿ. ಆ ಕವಿ ಹೆಸರು ಏನಪ್ಪಾ ಅಂತಂದ್ರ ಬಾಣಭಟ್ಟ ರೀ. ಆ ಕವಿ ಹೆಸರೇನ್ರಿ? ಬಾಣಭಟ್ಟ. ಈ ಬಾಣಭಟ್ಟ ಏನ್ ಹೇಳ್ತಾನಪ್ಪ ಅಂತಂದ್ರ, ಈ ಬಾಣಭಟ್ಟ ಈ ಹರ್ಷವರ್ಧನ ಈ ತನ್ನ ಒಂದು ಕವಿ ಬಾಣಭಟ್ಟ ಒಂದು ಕೃತಿ ಬರೀತಾನೆ. ಈ ಕೃತಿಯಲ್ಲಿ ಏನ್ ಇರ್ತದಪ್ಪ ಅಂತಂದ್ರ ಈ ನರ್ಮದಾ ನದಿ ಕಾಳಗವನ್ನ ಹರ್ಷವರ್ಧನ ಗೆದ್ದ ಅಂತ ಹೇಳ್ತಾನೆ. ಯಾಕಂತಂದ್ರ ಬಾಣಭಟ್ಟ ಹರ್ಷವರ್ಧನಕ್ಕೆ ಸಂಬಂಧಪಟ್ಟವನು. ಸೊ ಹಾಗಾಗಿ ಈತ ಏನ್ ಬರೀತಾನಪ್ಪ ಅಂದ್ರ ಬಾಣಭಟ್ಟ ಹರ್ಷವರ್ಧನ ಈ ನರ್ಮದಾ ನದಿ ಕಾಳಗವನ್ನ ಏನಪ್ಪಾ ಅಂತಂದ್ರ ಗೆದ್ದ ಅಂತ ಹೇಳ್ತಾರ. ಅದೇ ರೀತಿ ಪುಲಕೇಶಿಯ ಒಬ್ಬ ಆಸ್ಥಾನ ಕವಿ ಬರ್ತಾನ. ಅವನೇ ಯಾರಪ್ಪ ಅಂತಂದ್ರ ಯಾರ್ರಿ? ರವಿಕೀರ್ತಿ. ಪುಲಕೇಶಿ ಟೈಮ್ ಅಲ್ಲಿ ಒಬ್ಬ ಬರ್ತಾನ್ರಿ, ಅವನೇ ಯಾರಪ್ಪ ಅಂದ್ರ ರವಿಕೀರ್ತಿ, ಅವನ ಆಸ್ಥಾನದ ಕವಿ. ಇವ ಏನ್ ಮಾಡ್ತಾನಪ್ಪ ಅಂತಂದ್ರ ಐಹೊಳೆ ಶಾಸನವನ್ನ ಐಹೊಳೆ ಶಾಸನದ ಪ್ರಕಾರ ಈತನ ಹೊರಡಿಸಿದಂತ ಐಹೊಳೆ ಶಾಸನದ ಪ್ರಕಾರ ಏನ್ ಗೊತ್ತಾಗ್ತದಪ್ಪ ಅಂತಂದ್ರ ಈ ನರ್ಮದಾ ನದಿ ಕಾಳಗದಲ್ಲಿ ಯಾರು ಗೆದ್ರಪ್ಪ ಅಂತಂದ್ರ ನಮ್ಮ ಈ ಇಮ್ಮಡಿ ಪುಲಕೇಶಿ ಗೆದ್ದ ಅಂತಂದ್ ಹೇಳ್ತಾರ್ರಿ. ಇಮ್ಮಡಿ ಪುಲಕೇಶಿ ಏನಾಗ್ತದಪ್ಪ ಅಂತಂದ್ರ ಗೆದ್ದ ಅಂತ ಹೇಳ್ತಾರ. ಆದರೆ ಹುಯೆನ್ ಸ್ಯಾಂಗ್ ಅಂತ ಒಬ್ಬ ಏನಪ್ಪಾ ಅಂದ್ರೆ ಚೀನಾ ಯಾತ್ರಿಕ ಬರ್ತಾನ್ರಿ. ಹೌದಾ? ಕೇಳಿರಿ ಹೆಸರು ನೀವು? ಹುಯೆನ್ ಸ್ಯಾಂಗ್ ಏನ್ ಮಾಡ್ತಾನ್ರಿ? ಈತ ಬರಿತಾನ. ಈತ ತನ್ನ ಕೃತಿಯಲ್ಲಿ ಬರಿತಾನ್ರಿ ಏನಪ್ಪಾ ಅಂದ್ರೆ ಈ ಯುದ್ಧವನ್ನ ಯಾರು ಜಯಶಾಲಿ ಆದಪ್ಪ ಅಂತಂದ್ರ ನಮ್ಮ ಪುಲಕೇಶಿ. ನಮ್ಮ ಪುಲಕೇಶಿ ಏನಾಗ್ತದಪ್ಪ ಅಂದ್ರೆ ಯುದ್ಧದಲ್ಲಿ ಗೆದ್ದ ಅಂತಂದ ಹೇಳಿ ಬರೀತಾರೆ. ಅರ್ಥ ಆಯ್ತಾ? ಈ ಯುದ್ಧದಲ್ಲಿ ಗೆದ್ದ ಅಂತ ಹೇಳಿ ಬರೀತಾರೆ. ಇನ್ ನಂತರ ಬರುವಂತದ್ದು ಏನಪ್ಪಾ ಅಂತಂದ್ರ ಕ್ರಿಸ್ತ ಶಕ 640 ಮತ್ತು 41ರಲ್ಲಿ ಈ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಸೈನ್ಯದೊಂದಿಗೆ ಕಂಚಿ ಪಲ್ಲವರ ಮೇಲೆ ಏನಪ್ಪಾ ಅಂತಂದ್ರ ಒಬ್ಬ ಆಕ್ರಮಣ ಮಾಡಕಂತ ಹೋಗಿರ್ತಾನ್ರಿ. ಆ ಕಂಚಿ ಪಲ್ಲವರು ಯಾರ್ಯಾರಪ್ಪ ಅಂತಂದ್ರ 1ನೇ ನರಸಿಂಹವರ್ಮ ಮತ್ತ ಮಹಾಮಲ್ಲನ ಮೇಲೆ ಏನಪ್ಪಾ ಅಂದ್ರ ಆಕ್ರಮಣ ಮಾಡಕಂತ ಹೋಗ್ತಾನ. ಆ ಒಂದು ಸಂದರ್ಭದೊಳಗಡೆ ಇಮ್ಮಡಿ ಪುಲಕೇಶಿಗೆ ಏನಾಗ್ತದಪ್ಪ ಅಂತಂದ್ರ ಹೆಲ್ತ್ ಸರಿ ಆಗಂಗಿಲ್ಲ. ಅವಂಗ ಏನೋ ಆರೋಗ್ಯದೊಳಗಡೆ ಏರುಪೇರು ಆಗ್ತದ, ಅನಾರೋಗ್ಯ ಕಂಡು ಬರ್ತದ, ಅವಂಗ ಆರಾಮ ಉಳಿದಿಲ್ಲ. ಸೊ ಆ ಆರಾಮ್ ಉಳಿದೇ ಇರೋ ಕಾರಣಕ್ಕಾಗಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ವಾಪಸ್ ತನ್ನ ಸೈನ್ಯವನ್ನ ತಗೊಂಡ್ ನಂಗೆ ಆರಾಮಿಲ್ಲ ಅಂತ ತನ್ನ ಸೈನ್ಯವನ್ನ ತಗೊಂಡ್ ಹಿಂತಿರುಗ್ತಾನ. ಒಂದ್ ವೇಳೆ ಏನಾರು ಮಾಡಿದ್ದಪ್ಪ ಅಂದ್ರೆ ಸೋಲ್ತಿದ್ದ. ಸೊ ಹಾಗಾಗಿ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ಹಿಂತಿರುಗುತ್ತಾನ್ರಿ. ಹಿಂತಿರುಗಿದಾಗ ಅವಾಗ ಕಂಚಿ ಪಲ್ಲವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಅವರ ದಂಡನಾಯಕರಿ ಪರಂಜ್ಯೋತಿ ಶಿರೋತ್ತುಂಡಾರ ಅಂತ ಒಬ್ರು ಬರ್ತಾನ್ರಿ. ಅವರ ದಂಡನಾಯಕ ನೆನಪಾಗಿಟ್ಕೋರಿ, ಇವ್ ಬಹಳ ಇಂಪಾರ್ಟೆಂಟ್ ರೀ. ಪರಂಜ್ಯೋತಿ ಶಿರತ್ತುಂಡಾರ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನನ್ನ ಏನಪ್ಪಾ ಅಂತಂದ್ರ ಈ ಏನಪ್ಪಾ ಅಂದ್ರ ಅನಾರೋಗ್ಯದಿಂದ ಬಳಲುವಂತಹ ಇಮ್ಮಡಿ ಪುಲಕೇಶಿಯನ್ನ ತಗೊಂಡು ಹೋಗುವಂತ ಅವನ ಸೈನ್ಯದ ಮೇಲೆ ಆಕ್ರಮಣ ಮಾಡಿರಿ ಅಂತ ಕಳಿಸ್ತಾನ. ಆ ಒಂದು ಸಮಯದೊಳಗಡೆ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಪರಂಜ್ಯೋತಿ ಶಿರೋತ್ತುಂಡಾರ ಹೋಗಿ ಪುಲಕೇಶಿಯ ಮೇಲೆ ಏನಪ್ಪಾ ಅಂತಂದ್ರ ಆಕ್ರಮಣ ಮಾಡಿ ಪುಲಕೇಶಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ಹಿನ್ನಡೆ ಅಂದ್ರೆ ಅವ್ನ ಏನಪ್ಪಾ ಅಂದ್ರೆ ಪುಲಕೇಶಿಗೆ ಹಿನ್ನಡೆ ಆಗ್ತದ. ಪುಲಕೇಶಿಗೆ ಏನಾಗ್ತದಪ್ಪ ಅಂತಂದ್ರ ಅವನೊಳಗಡೆ ಅಂದ್ರೆ ಅವ್ನ ಸಾಮ್ರಾಜ್ಯದೊಳಗಡೆ ಆಳ್ವಿಕೆದೊಳಗಡೆ ಏನಾಗ್ತದಪ್ಪ ಅಂದ್ರೆ ಹಿನ್ನಡೆ ಆಗ್ತದ. ಅಂದ್ರೆ ಪರಂಜ್ಯೋತಿ ಶಿರೋತ್ತುಂಡಾರ ಈ ಪುಲಕೇಶಿಯನ್ನ ಸೋಲಿಸ್ತಾನೆ. ಈ ಪುಲಿಕೇಶನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಸೋಲಿಸ್ತಾನೆ. ಇನ್ ಮುಂದೆ ನಾವು ನೋಡುವಂತದ್ದು ಏನಪ್ಪಾ ಅಂತಂದ್ರ ಇವನು ಕಾಲದಲ್ಲಿ ಆದಂತ ಕೆಲವೊಂದಿಷ್ಟು ಯುದ್ಧಗಳನ್ನ ನಾವು ನೋಡೋಣ್ರಿ. ಸೊ ಆ ಯುದ್ಧಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಅಂತ ನೋಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರ್ಯಾರಿಗೆ ವಿಡಿಯೋ ಲೈಕ್ ಆಗಿರ್ತದ ಅವ್ರು ದಯವಿಟ್ಟು ಇಷ್ಟ ಆದಲ್ಲಿ ಅವರು ದಯವಿಟ್ಟು ಲೈಕ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.